ಈಗ ಅವರ ಸರ್ಕಾರದಲ್ಲಿದ್ದಂಥ ಒಬ್ಬರು ಅಡ್ವೊಕೇಟ್ ಜನರಲ್ಲು ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದು ಅಡ್ವೊಕೇಟ್ ಜನರಲ್ ಗೊತ್ತಿಲ್ಲಪ್ಪ ಈಗೇನು MLA ಆಗವ್ರೆ. ಇವತ್ತು ಅವ್ರ ಪರವಾಗಿ ಏನೋ ದೊಡ್ಡ ವಕಾಲತ್ತು ವಹಿಸಿದ್ದಾರೆ ಮಾಧ್ಯಮ ಸ್ನೇಹಿತರ ಮುಂದೆ. ಭಾಳ ದೊಡ್ಡ ಮಟ್ಟದ ವಕಾಲತ್ತು ವಹಿಸಿದ್ದಾರೆ, ನೋಡಿದ್ದೇನೆ. ಏನೇನು ಹೊರಗೆ ಬರುತ್ತೆ ಕಾದು ನೋಡೋಣ ಅಂತ. ಆ ಥರ ಏನಿಲ್ಲ. ಇದು ಏನೇನು ಆಗಬೇಕು ಆಗಲೇಬೇಕಲ್ವಾ. ತಪ್ಪು ತಿಳ್ಕೋಬೇಡಿ ಬ್ರದರ್, ನಾನು ಅದನ್ನು ನೀವು ಹೇಳ್ತಾ ಇದ್ದೀರಲ್ಲ. 62 ಕೋಟಿ ನನಗೆ ಮೂಡಾನೇ ಕೊಡಬೇಕು, ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ನಿಮಿಷ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗಳ ಹೆಸರಿನಲ್ಲಿ ರಸ್ತೆಗೋ ರೈಲ್ವೆ ಯೋಜನೆಗಳಿಗೋ ನೀರಾವರಿ ಯೋಜನೆಗಳಿಗೋ ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ. ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಆಸ್ತಿ, ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಅದಕ್ಕೆ 62 ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ. ಆ ಅಮಾಯಕರು ರೈತರು ಭೂಮಿನ ರಾತ್ರೋರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತೀರಲ್ಲ. ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ಪಾಪ ನಿಮ್ಮ ಧರ್ಮಪತ್ನಿಯವ್ರಿಗೆ 62 ಕೋಟಿ ಏನು ಕೇಳ್ತಾ ಇದ್ದೀರಿ? ಆ ದೇವ್ರ ಮೆಚ್ಚನ ಅನ್ನೋದನ್ನ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಮಾಡ್ತೀನಿ. ಯಾರು ದುಡ್ಡು ಜಾಗ ಯಾರ್ದು? ಆಮೇಲೆ ಮಾತಾಡೋಣ.